ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪ್ರಮುಖ ವಿದ್ಯಮಾನಗಳ ಈ ವಿವರಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಭಾರತದ ನಮ್ಮದೇ ಆದ ಜಿಪಿಎಸ್ ಸಿಸ್ಟಮ್ಗೆ ಒಂದು ದೊಡ್ಡ ಸವಾಲೆದುರಾಗಿದೆ. ಅಲ್ಲಿಂದ ಶುರು ಮಾಡಿ ನಮ್ಮ ಕರ್ನಾಟಕದಲ್ಲಿ ಬಂದಿರೋ ಹೊಸ ಕಾನೂನುಗಳವರೆಗೂ. ಹೀಗೆ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯನ್ನ 3 ಭಾಗಗಳಾಗಿ ನೋಡೋಣ. ಮೊದಲಿಗೆ ರಾಷ್ಟ್ರೀಯ ಮಟ್ಟದ ಸುದ್ದಿಗಳು, ಆಮೇಲೆ ಅಂತಾರಾಷ್ಟ್ರೀಯ ವಿಚಾರಗಳು ಮತ್ತು ಕೊನೆಯಲ್ಲಿ ನಮ್ಮ ರಾಜ್ಯ ಕರ್ನಾಟಕದ ಕೆಲವು ಮುಖ್ಯ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಬನ್ನಿ ಮೊದಲನೇ ವಿಭಾಗ ಶುರು ಮಾಡೋಣ. ರಾಷ್ಟ್ರೀಯ ಸುದ್ದಿಗಳು. ದೇಶದಲ್ಲಿ ತಂತ್ರಜ್ಞಾನ ಮತ್ತು ಆಯಕಟ್ಟಿನ ವಿಚಾರಗಳಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ. ಮೊದಲನೇ ಸುದ್ದಿ ಭಾರತದ ಹೆಮ್ಮೆಯ ಪ್ರಾಜೆಕ್ಟ್ ಅಂತಾನೆ ಹೇಳಬಹುದು. ನಮ್ಮದೇ ಸ್ವದೇಶಿ ನ್ಯಾವಿಗೇಷನ್ ಸಿಸ್ಟಮ್ ನಾವಿಕ್. ಆದರೆ ಇತ್ತೀಚೆಗೆ ಇದಕ್ಕೆ ಒಂದು ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಅಷ್ಟಕ್ಕೂ ಏನಿದೆ ಸಮಸ್ಯೆ? ಬನ್ನಿ ಅದರ ಡೀಟೇಲ್ಸ್ ನೋಡೋಣ. ಅಂದ್ಹಾಗೆ ಈ ನಾವಿಕ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಇದರ ಪೂರ್ತಿ ಹೆಸರು ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಇದನ್ನ ಡೆವಲಪ್ ಮಾಡಿದ್ದು ನಮ್ಮದೇ ಇಸ್ರೋ. ಸಿಂಪಲ್ ಆಗಿ ಹೇಳೋದಾದ್ರೆ ಅಮೆರಿಕದ ಜಿಪಿಎಸ್ ಸಿಸ್ಟಮ್ಗೆ ನಮ್ಮ ಭಾರತದ ಉತ್ತರವೇ ಈ ನಾವಿಕ್. ಈ ಪ್ರಾಜೆಕ್ಟ್ ಜರ್ನಿ ಹೇಗಿತ್ತು ಅಂತ ನೋಡೋದಾದ್ರೆ 2013ರಲ್ಲಿ IRNS-1A ಸ್ಯಾಟಲೈಟ್ ಲಾಂಚ್ ಮಾಡೋದ್ರ ಮೂಲಕ ಈ ದೊಡ್ಡ ಯೋಜನೆಗೆ ಚಾಲನೆ ಸಿಕ್ತು. ಆಮೇಲೆ 2016ರಲ್ಲಿ ಇದಕ್ಕೆ ಅಧಿಕೃತವಾಗಿ ನಾವಿಕ್ ಅಂತ ಹೆಸರಿಟ್ರು. ಎಲ್ಲಾ ಸರಿಯಿತ್ತು. ಆದ್ರೆ ಇತ್ತೀಚೆಗೆ NVS-02 ಅನ್ನೋ ಉಪಗ್ರಹದಲ್ಲಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಕಾಣಿಸ್ಕೊಂಡಿದೆ. ಹಾಗಾದ್ರೆ ಸಮಸ್ಯೆಯಲ್ಲಿ ಬಂದಿದೆ. ಆ NVS-02 ಉಪಗ್ರಹದಲ್ಲಿ ಅಟಾಮಿಕ್ ಕ್ಲಾಕ್ಸ್ ಅಂತ ಇರುತ್ತೆ. ತುಂಬಾ ನಿಖರವಾದ ಸಮಯವನ್ನ ತೋರಿಸೋಕೆ ಇವು ಬೇಕೇ ಬೇಕು. ದುರದೃಷ್ಟವಶಾತ್ ಆ ಗಡಿಯಾರಗಳು ಈಗ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಏನಾಗಿದೆ, ನಮ್ಮತ್ರ ಒಟ್ಟು 11 ಸ್ಯಾಟಲೈಟ್ಗಳಿದ್ರೂ ಸದ್ಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಿರೋದು ಕೇವಲ 3 ಮಾತ್ರ. ಆದ್ರೆ ಪೂರ್ತಿ ಭಾರತ ಮತ್ತು ನಮ್ಮ ಗಡಿ ಸುತ್ತಮುತ್ತ ಪರ್ಫೆಕ್ಟ್ ಆಗಿ ಸರ್ವಿಸ್ ಕೊಡೋಕೆ ನಮ್ಗೆ ಕನಿಷ್ಠ ಅಂದ್ರೂ 7 ಉಪಗ್ರಹಗಳು ಬೇಕು. ಸೊ ಇದೊಂದು ದೊಡ್ಡ ಗ್ಯಾಪ್ ಅಂತಾನೆ ಹೇಳ್ಬೋದು. ಸರಿ, ಟೆಕ್ನಾಲಜಿಯಲ್ಲಿ ಸ್ವಾವಲಂಬನೆ ಎಷ್ಟು ಮುಖ್ಯವೋ ದೇಶದ ಇಂಧನ ಭದ್ರತೆ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈಗ ಆ ವಿಷಯಕ್ಕೆ ಬರೋಣ. ನಮ್ಮ ದೇಶದಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂದ್ರೆ ತುರ್ತು ಪರಿಸ್ಥಿತಿಗಾಗಿ ತೈಲವನ್ನ ಸಂಗ್ರಹ ಮಾಡಿ ಇಟ್ಟಿರ್ತಾರಲ್ಲ, ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಟ್ಟಿದೆ. ಸರ್ಕಾರದ ಪ್ರಕಾರ ನಮ್ಮ ದೇಶದ ಆಯಕಟ್ಟಿನ ತೈಲ ಸಂಗ್ರಹಾಗಾರಗಳು ಈಗ 64% ಫುಲ್ ಆಗಿವೆ. ಇದರ ಅರ್ಥ ಏನು ಅಂದ್ರೆ, ದೇವ್ರು ಮಾಡಬಾರ್ದು, ಏನಾದ್ರೂ ಒಂದು ತುರ್ತು ಪರಿಸ್ಥಿತಿ ಬಂದ್ರೆ ಅದನ್ನ ಎದುರಿಸೋಕೆ ನಮ್ಮ ಹತ್ರ ಸಾಕಷ್ಟು ಕಚ್ಚಾ ತೈಲದ ಸ್ಟಾಕ್ ಇದೆ ಅಂತ. ಈ ನಂಬರ್ಸ್ ಅನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ವಿಶಾಖಪಟ್ಟಣ, ಮಂಗಳೂರು ಮತ್ತು ಪಾದೂರಿನಲ್ಲಿರೋ ರಿಸರ್ವ್ಸ್ಗಾರು ನಮ್ಮ ದೇಶದ 9.5 ದಿನಗಳ ಅಗತ್ಯವನ್ನ ಪೂರೈಸಬಲ್ಲವು. ಇದರ ಜೊತೆಗೆ ನಮ್ಮ ತೈಲ ಮಾರ್ಕೆಟಿಂಗ್ ಕಂಪ್ನಿಗಳ ಹತ್ರ ಇರೋ ಸ್ಟಾಕ್ ಕೂಡ ಸೇರಿದ್ರೆ ಒಟ್ಟಾರೆ 74 ದಿನಗಳವರೆಗೆ ನಮಗೆ ತೊಂದರೆ ಇಲ್ಲ. ಇದು ನಿಜಕ್ಕೂ ಒಂದು ದೊಡ್ಡ ಸೇಫ್ಟಿ ನೆಟ್. ಅಷ್ಟೇ ಅಲ್ಲ, ಸರ್ಕಾರ ಇಲ್ಲಿಗೆ ನಿಲ್ಸಿಲ್ಲ. ಭವಿಷ್ಯದ ದೃಷ್ಟಿಯಿಂದ ಒಡಿಶಾದ ಚಂಡಿಕೋಲ್ ಮತ್ತು ನಮ್ಮ ಕರ್ನಾಟಕದ ಪಾದೂರಿನಲ್ಲಿ ಈ ಸ್ಟೋರೇಜ್ ಕೆಪಾಸಿಟಿಯನ್ನ ಇನ್ನೂ ಜಾಸ್ತಿ ಮಾಡೋಕೆ ಪ್ಲಾನ್ ಮಾಡ್ತಿದೆ. ಸರಿ, ರಾಷ್ಟ್ರೀಯ ವಿಚಾರಗಳಿಂದ ಈಗ ಅಂತಾರಾಷ್ಟ್ರೀಯ ವಿಷಯಗಳ ಕಡೆಗೆ ಬರೋಣ. ಸದ್ಯ ಇಡೀ ಪ್ರಪಂಚದ ಗಮನ ಸೆಳೆದಿರೋ ಒಂದು ಜಾಗ ಅಂದ್ರೆ ಅದು ಹೋರ್ಮುಜ್ ಜಲಸಂಧಿ. ಅಲ್ಲಿನ ಬಿಕ್ಕಟ್ಟು ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಪರಿಸ್ಥಿತಿ ಅಲ್ಲಿ ದಿನೇ ದಿನೇ ಸೀರಿಯಸ್ ಆಗ್ತಿದೆ. ಒಂದ್ ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋಕೆ ಕೊಟ್ಟಿದ್ದ ಗಡುವನ್ನ ಇನ್ನೂ ವಿಸ್ತರಿಸಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಸುಮ್ನೆ ಕೂತಿಲ್ಲ. ಅವರ ರೆವಲ್ಯೂಷನರಿ ಗಾರ್ಡ್ಸ್ ಒಂದು ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನಂದ್ರೆ, ನಮ್ಮ ಪವರ್ ಪ್ಲಾಂಟ್ ಮೇಲೆ ದಾಳಿ ಆದ್ರೆ ನಾವು ಇಸ್ರೇಲ್, ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್ ಹೀಗೆ ಈ ಭಾಗದ ಎಲ್ಲಾ ದೇಶಗಳ ಪವರ್ ಪ್ಲಾಂಟ್ಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ. ಈ ಬಿಕ್ಕಟ್ಟು ನಮ್ಗೆ ಯಾಕೆ ಮುಖ್ಯ? ಇದು ನಮ್ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಯಾಕಂದ್ರೆ ನಮ್ಮ ಮನೆಗೆ ಬರೋ LPG ಗ್ಯಾಸ್ ಇದೆಯಲ್ಲ, ಅದ್ರಲ್ಲಿ 60% ಆಮದಾಗೋದು ಇದೇ ಹೋರ್ಮುಜ್ ಜಲಸಂಧಿ ಮೂಲಕ. ಅಷ್ಟೇ ಅಲ್ಲ, ವೆಸ್ಟ್ ಏಷ್ಯಾ ದೇಶಗಳಲ್ಲಿ ಸುಮಾರು 1 ಕೋಟಿ ಭಾರತೀಯರು ಇದ್ದಾರೆ. ಅವರ ಸುರಕ್ಷತೆ ಒಂದು ದೊಡ್ಡ ಪ್ರಶ್ನೆ. ಇದರ ಜೊತೆಗೆ ಕಚ್ಚಾ ತೈಲದ ಬೆಲೆ ಏರಿಕೆಯಾಗುತ್ತೆ, ನಮ್ಮ ಹಡಗುಗಳ ಓಡಾಟಕ್ಕೆ ಕೂಡ ತೊಂದರೆಯಾಗುತ್ತೆ. ಸೊ ಇದು ನಮ್ಗೆ ತುಂಬಾ ಸೆನ್ಸಿಟಿವ್ ಇಶ್ಯೂ. ಹೀಗಿರುವಾಗ ಭಾರತದ ನಿಲುವೇನು? ಇಷ್ಟು ದೊಡ್ಡ ಬಿಕ್ಕಟ್ಟಿನಲ್ಲಿ ಭಾರತ ಶಾಂತಿಯ ಪರ ನಿಂತಿದೆ. ಪ್ರಧಾನಿ ನರೇಂದ್ರ ಮೋದಿಯವರೂ ಕೂಡ ಇದನ್ನೇ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಯುದ್ಧ ಅಥವಾ ಸಂಘರ್ಷದಿಂದ ಏನೂ ಸಾಧ್ಯವಿಲ್ಲ. ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕವೇ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಅನ್ನೋದು ಭಾರತದ ಸ್ಪಷ್ಟ ನಿಲುವು. ಸರಿ, ಈಗ ಅಂತಾರಾಷ್ಟ್ರೀಯ ವಿಚಾರಗಳಿಂದ ನಮ್ಮ ರಾಜ್ಯ
ಕರ್ನಾಟಕದ ಕಡೆಗೆ ಬರೋಣ. ನಮ್ಮ ವಿಧಾನಸಭೆಯಲ್ಲಿ ಇತ್ತೀಚೆಗೆ ಕೆಲವು ಬಹಳ ಮುಖ್ಯವಾದ ಆರ್ಥಿಕ ಮತ್ತು ಶಾಸನಬದ್ಧ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಏನೇನು ಅಂತ ನೋಡೋಣ. ಮೊದಲಿಗೆ ಒಂದು ದೊಡ್ಡ ಸಂಖ್ಯೆ 14,767.89 ಕೋಟಿ ರೂಪಾಯಿ. ಏನಿದು? ಇದು ಕರ್ನಾಟಕ ಸರ್ಕಾರ ವಿಧಾನಸಭೆಯಲ್ಲಿ ಮಂಡಿಸಿರೋ 3ನೇ ಪೂರಕ ಅಂದಾಜು. ಅಂದ್ರೆ ಬಜೆಟ್ನಲ್ಲಿ ಹೇಳಿದ ದುಡ್ಡು ಸಾಲದೆ ಬೇರೆ ಬೇರೆ ಯೋಜನೆಗಳಿಗೆ ಇಷ್ಟು ಹೆಚ್ಚುವರಿ ಹಣವನ್ನ ಒದಗಿಸೋಕೆ ಸರ್ಕಾರ ನಿರ್ಧರಿಸಿದೆ. ಈ ಹೆಚ್ಚುವರಿಯ ಹಣದಲ್ಲಿ ಎಲ್ಲಿಗೆ ಎಷ್ಟೆಷ್ಟು ಹೋಗಿದೆ ಅಂತ ನೋಡಿದ್ರೆ ಸರ್ಕಾರದ ಪ್ರಿಯಾರಿಟೀಸ್ ಏನು ಅಂತ ಗೊತ್ತಾಗುತ್ತೆ. ನೋಡಿ, ನೀರಾವರಿ ಯೋಜನೆಗಳಿಗೆ ಸುಮಾರು 1,025 ಕೋಟಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ದೊಡ್ಡ ಸಮಸ್ಯೆಯಾಗಿರೋ ಆನೆ ಮಾನವ ಸಂಘರ್ಷ ತಡೆಯೋಕೆ 223 ಕೋಟಿ. ಸರ್ಕಾರದ ಪ್ರಚಾರ ಕಾರ್ಯಗಳಿಗೆ 147 ಕೋಟಿ. ಇನ್ನು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ಗೆ 110 ಕೋಟಿ, ನೆರೆ ಸಂತ್ರಸ್ತರ ಮನೆ ಕಟ್ಕೊಡೋಕೆ 90 ಕೋಟಿ. ಹೀಗೆ ಬೇರೆ ಬೇರೆ ವಿಭಾಗಗಳಿಗೆ ಹಣ ಹಂಚಿಕೆಯಾಗಿದೆ. ಹಣಕಾಸಿನ ವಿಚಾರಗಳಷ್ಟೇ ಅಲ್ಲ, ಕೆಲವು ಬಹಳ ಮುಖ್ಯವಾದ ಕಾನೂನುಗಳಿಗೂ ನಮ್ಮ ವಿಧಾನಸಭೆ ಒಪ್ಪಿಗೆ ಕೊಟ್ಟಿದೆ. ಇವು ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರಬಲ್ಲಂಥವು. ಮೊದಲನೇದು ವೃತ್ತಿ ತೆರಿಗೆ ಅಂದ್ರೆ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋರ್ಗೆ ಒಂದು ಗುಡ್ ನ್ಯೂಸ್. ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಟ್ಯಾಕ್ಸ್ ಕಟ್ಟಿದ ಮೇಲೂ ಮತ್ತೆ ಪ್ರತ್ಯೇಕವಾಗಿ ರಿಟರ್ನ್ಸ್ ಫೈಲ್ ಮಾಡಬೇಕಿತ್ತು. ಇದು ತುಂಬಾ ಕಿರಿಕಿರಿ ಕೆಲ್ಸ. ಆದ್ರೆ ಈಗ ಅದನ್ನ ಸರಳ ಮಾಡಿದ್ದಾರೆ. ಒಮ್ಮೆ ನೀವು ಟ್ಯಾಕ್ಸ್ ಕಟ್ಟಿದ್ರೆ ಮುಗಿತು, ಮತ್ತೆ ರಿಟರ್ನ್ ಸಲ್ಲಿಸೋ ತಲೆನೋವಿಲ್ಲ. ಅಷ್ಟೇ ಅಲ್ಲ, ಹಿರಿಯ ನಾಗರಿಕರು, ಸೈನಿಕರು, ವಿಕಲಚೇತನರು ಇವರೆಲ್ಲ ನಿಲ್ ರಿಟರ್ನ್ ಸಲ್ಲಿಸೋದ್ರಿಂದ ಕೂಡ ವಿನಾಯಿತಿ ಕೊಟ್ಟಿದ್ದಾರೆ. ಇನ್ನು ಶಿಕ್ಷಣ ಮತ್ತು ನಮ್ಮ ಪರಂಪರೆಗೆ ಸಂಬಂಧಪಟ್ಟ ಹಾಗೆ 3 ಇಂಪಾರ್ಟೆಂಟ್ ಬಿಲ್ಗಳು ಪಾಸಾಗಿವೆ. ಒಂದು, ಟೀಚರ್ಗಳನ್ನ ಕ್ಲಾಸ್ ರೂಮ್ ಬಿಟ್ಟು ಬೇರೆ ಆಫೀಸ್ ಕೆಲಸಗಳಿಗೆ ಹಾಕೋದನ್ನ ನಿಷೇಧ ಮಾಡಲಾಗಿದೆ. ಎರಡನೇದು, ನಮ್ಮ ಹಳೆಯ ತಾಳೆಗರಿ ತಾಮ್ರಪತ್ರಗಳೆಲ್ಲ ಇದೆಯಲ್ಲ, ಆ ಜ್ಞಾನವನ್ನ ಡಿಜಿಟೈಸ್ ಮಾಡಿ ಮುಂದಿನ ಪೀಳಿಗೆಗೆ ಉಳಿಸೋದು. ಮೂರನೇದು, ಸರ್ಕಾರಿ ಸ್ಕೂಲ್ ಕಾಲೇಜ್ಗಳ ಜಾಗವನ್ನ ಬೇರೆಯವರು ಒತ್ತುವರಿ ಮಾಡದ ಹಾಗೆ ರಕ್ಷಣೆ ಮಾಡೋದು. ಇದು ತುಂಬಾ ಚರ್ಚೆಗೆ ಗ್ರಾಸವಾಗಿರೋ ಒಂದು ಬದಲಾವಣೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅಂದ್ರೆ ಪಂಚಾಯತಿ, ಮುನ್ಸಿಪಾಲಿಟಿ ಎಲೆಕ್ಷನ್ಸ್ಗಳಲ್ಲಿ ಇನ್ನು ಮುಂದೆ ಇವಿಎಂ ಮಷೀನ್ಗಳ ಬದಲು ಹಳೆ ಪದ್ಧತಿಯಂತೆ ಬ್ಯಾಲೆಟ್ ಪೇಪರ್ ಬಳಸೋಣ ಅಂತ ಸರ್ಕಾರ ಪ್ರಸ್ತಾಪ ಮಾಡಿದೆ. ಯಾಕೆ ಹೀಗೆ? ಇವಿಎಂ ಮಷೀನ್ಗಳಲ್ಲಿ ಏನಾದ್ರೂ ಅಕ್ರಮ ನಡೆದ್ರೆ ಕಂಡುಹಿಡಿಯೋದು ಕಷ್ಟ ಅನ್ನೋದು ವಾದ ಇದೆ. ಅದಕ್ಕೆ ಬ್ಯಾಲೆಟ್ ಪೇಪರ್ ಬಳಸಿದ್ರೆ ಹೆಚ್ಚು ಪಾರದರ್ಶಕತೆ ಇಡುತ್ತೆ, ಜನರಿಗೂ ನಂಬಿಕೆ ಬರುತ್ತೆ ಅನ್ನೋದು ಸರ್ಕಾರದ ವಾದ. ಕೊನೆಯದಾಗಿ ನಮ್ಮ ರಾಜ್ಯದ ಇನ್ನೊಂದು ಬಹಳ ಮುಖ್ಯವಾದ ಮತ್ತು ಚರ್ಚೆಗೆ ಕಾರಣವಾಗಿರೋ ವಿಷಯ, ಮಕ್ಕಳ ಭವಿಷ್ಯವನ್ನ ಕಾಪಾಡೋಕೆ ಸೋಷಿಯಲ್ ಮೀಡಿಯಾ ನಿಷೇಧ ಮಾಡೋದೇ ಸರಿನಾ? ಹೌದು, 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡ್ತಿದೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಈ ಹೆಜ್ಜೆ ಇಡೋಕೆ ಸರ್ಕಾರ ಮುಂದಾಗಿದೆ. ಇದಕ್ಕೊಂದು ಸರಿಯಾದ ಪ್ಲಾನ್ ಕೂಡ ಹಾಕೊಂಡಿದೆ. ಮೊದಲನೇ ಹಂತದಲ್ಲಿ ತಜ್ಞರ ಒಂದು ಕಮಿಟಿ ಮಾಡಿ ಗೈಡ್ಲೈನ್ಸ್ ರೆಡಿ ಮಾಡ್ತಾರೆ. ಎರಡನೇ ಹಂತದಲ್ಲಿ ಪೋಷಕರ ಜೊತೆ ಚರ್ಚೆ ಮಾಡ್ತಾರೆ. ಎಲ್ಲರ ಅಭಿಪ್ರಾಯ ತಗೊಂಡ್ಮೇಲೆ ಮುಂದಿನ ಅಧಿವೇಶನದಲ್ಲಿ ಇದಕ್ಕೊಂದು ಹೊಸ ಕಾನೂನನ್ನೇ ತರೋ ಗುರಿ ಇಟ್ಕೊಂಡಿದ್ದಾರೆ. ಸರಿ, ಇವತ್ತಿನ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಒಂದು ಕಡೆ ಟ್ಯಾಕ್ಸ್ ಸರಳ ಮಾಡೋದು, ಇನ್ನೊಂದು ಕಡೆ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ತರೋದು, ಮತ್ತೊಂದು ಕಡೆ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋ ಯೋಚನೆ. ಹೀಗೆ ಕರ್ನಾಟಕ ಸರ್ಕಾರ ಇಡ್ತಿರೋ ಈ ಹೊಸ ಹೆಜ್ಜೆಗಳು ನಿಜಕ್ಕೂ ನಮ್ಮ ರಾಜ್ಯವನ್ನ ಪ್ರಗತಿಯತ್ತ ಕೊಂಡೊಯ್ಯುತ್ತೀವಿಯಾ? ಅಥವಾ ಇದು ಬೇರೆ ಚರ್ಚೆಗೆ ದಾರಿ ಮಾಡ್ಕೊಡುತ್ತಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ವಿಶ್ಲೇಷಣೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.